ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ಸಂಕಲನಾತ್ಮಕ ಮೌಲ್ಯಮಾಪನ ಪ್ರಶ್ನೆ ಪತ್ರಿಕೆ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಡಿಸ್ಕಷನ್ ಮಾಡೋಣ. ಈಗ ಆಲ್ರೆಡಿ ನಾನು ಒಂದು ಪ್ರಶ್ನೆ ಪತ್ರಿಕೆಯನ್ನು ಮಾಡಿದ್ದೆ. ಆ ಪ್ಯಾಟರ್ನ್ ಅನ್ನು ಸಹ ಅದರೊಳಗಿರುವಂತಹ ಕ್ವಶನ್ ಅನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅದೇ ರೀತಿ ಈ ಒಂದು ಮಾಡೆಲ್ ಕ್ವಶನ್ ಪೇಪರಲ್ಲಿರುವಂತಹ ಪ್ರಶ್ನೆಗಳನ್ನು ಸಹ ಅಭ್ಯಾಸ ಮಾಡಿ ನಾಳೆ ಬರೆಯುವ ನಿಮ್ಮ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರುವ 4 ಉತ್ತರಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ ಬರೆಯಿರಿ. ಇಲ್ಲಿ 8 ಪ್ರಶ್ನೆಗಳಿರ್ತದೆ. ಫಸ್ಟ್ ಕ್ವಶನ್, √2 ಈ ಸಂಖ್ಯೆಯು ಒಂದು ಡ್ಯಾಶ್ ಆಗಿದೆ. ಸೊ ಇದು ಏನು? ಭಾಗಲಬ್ಧ ಸಂಖ್ಯೆ, ಪೂರ್ಣಾಂಕ, ಅಭಾಗಲಬ್ಧ ಸಂಖ್ಯೆ, ಪೂರ್ಣ ಸಂಖ್ಯೆ. ಸೊ √2 ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರ್ತದೆ. ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್. ಎರಡನೇ ಪ್ರಶ್ನೆ, 7x3 -4x2 ಪ್ಲಸ್ x - 9 ಈ ಬಹುಪದೋಕ್ತಿಯ ಡಿಗ್ರಿಯನ್ನು ಬರೀಬೇಕು. 3, 2, 1, 0 ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇದರಲ್ಲಿ ಹೈಯೆಸ್ಟ್ ಡಿಗ್ರಿ ಇರೋದು ಯಾವುದು? x3. ಹಾಗಾಗಿ 3 ಸರಿಯಾದಂತಹ ಉತ್ತರ. ಇದ್ರ ಮೇಲೆ ಒಂದು ಪ್ರಶ್ನೆಗಳಿರ್ತವೆ ಮಕ್ಕಳ. ಸೊ ನಂಬರ್ಸ್ಗಳು ಚೇಂಜ್ ಆಗಿರುತ್ತೆ ಅಷ್ಟೇ, ಪ್ಯಾಟ್ರನ್ ಸೇಮ್ ಇರೋದಿನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಮೂರನೇ ಪ್ರಶ್ನೆ, x ಅಕ್ಷದ ಮೇಲಿರುವ ಬಿಂದುವಿನ ನಿರ್ದೇಶಾಂಕವು ಡ್ಯಾಶ್ ಆಗಿದೆ. 0, y, x, 0, x, y, 0, 0. 0, 0 ಅಂದರೆ ಅದು ಮೂಲ ಬಿಂದು ಆಗಿರುತ್ತೆ ಮಕ್ಕಳ. ಸೊ ಅದು x ಅಕ್ಷದ ಮೇಲೆ ನಿರ್ದೇಶಾಂಕ ಇದೆ ಅಂತ ಹೇಳಿದರೆ ಅದು 0, y ಆಗಿರುತ್ತೆ. ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ 4ನೇ ಪ್ರಶ್ನೆ, 2x + 3y = 6 ರೇಖಾತ್ಮಕ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆದಾಗ ಎ ಮತ್ತು ಬಿ ಗಳ ಬೆಲೆಯನ್ನು ಕೇಳಿದರೆ. ಸೊ ಇಲ್ಲಿ ax + by = c ಆಗುತ್ತೆ. ಸೊ ಹಾಗಾಗಿ ಎ ಬೆಲೆ 2 ಆಗುತ್ತೆ, ಬಿ ಬೆಲೆ 3 ಆಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 5ನೇ ಪ್ರಶ್ನೆ, ಯೂಕ್ಲಿಡ್ನ 2ನೇ ಆಧಾರ ಪ್ರತಿಜ್ಞೆ. ಸೊ ಇವು 4 ಸಹ ಯೂಕ್ಲಿಡ್ನ ಆಧಾರ ಪ್ರತಿಜ್ಞೆಗಳೇ. ಅದರಲ್ಲಿ 2ನೆಯ ಆಧಾರ ಪ್ರತಿಜ್ಞೆ ಯಾವುದಪ್ಪ ಅಂದರೆ, ಒಂದು ಅಂತ್ಯಗೊಂಡಿರುವ ರೇಖೆಯನ್ನು ಅನಿರ್ದಿಷ್ಟವರೆಗೆ ವೃದ್ಧಿಸಬಹುದು. ಇದು 2ನೇ ಆಧಾರ ಪ್ರತಿಜ್ಞೆ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಸಿ ಅನ್ನು ನೀವು ಮಾರ್ಕ್ ಮಾಡಬೇಕಾಗುತ್ತೆ. 6ನೆಯ ಪ್ರಶ್ನೆ, 120 ಡಿಗ್ರಿಯ ಪೂರಕ ಕೋನ. ಸೊ 120 ಡಿಗ್ರಿ ಪೂರಕ ಕೋನ ಏನಾಗಿರ್ತದೆ ಮಕ್ಕಳ? 60 ಡಿಗ್ರಿ. ಯಾಕೆಂದರೆ 120ಕ್ಕೆ 20ನ್ನು ಕೂಡಿಸಿ 60ನ್ನು ಕೂಡಿಸಿದ್ರೆ 180 ಡಿಗ್ರಿ ಆಗೋದು. ಹಾಗಾಗಿ 60 ಡಿಗ್ರಿ ಸರಿಯಾದ ಉತ್ತರ. ನೆಕ್ಸ್ಟ್ 7ನೇ ಪ್ರಶ್ನೆ, 2x2 - 5x + 7 x - 1ರಿಂದ ಭಾಗಿಸಿದಾಗ ಬರುವ ಶೇಷ. ಸೊ ನೀವು x - 1ನಿಂದ 2x² - 5x + 7 ಭಾಗಿಸಿದಾಗ ಮಕ್ಕಳ 4 ಬರುತ್ತೆ, +4 ಬರುತ್ತೆ. ಹಾಗಾಗಿ ಆಪ್ಷನ್ ಸಿ +4 ಸರಿಯಾದ ಉತ್ತರ. ನೆಕ್ಸ್ಟ್ 8ನೇ ಪ್ರಶ್ನೆ, 2 ಪಾರ್ಶ್ವಕೋನಗಳಲ್ಲಿ ಸಾಮಾನ್ಯವಲ್ಲದ ಬಾಹುಗಳ ಸರಳ ರೇಖೆಯಾಗಿದ್ದರೆ ಅವುಗಳ ಮೊತ್ತ. ಸೊ 2 ಸರಳ ರೇಖೆಗಳನ್ನು ತೆಗೆದುಕೊಂಡಾಗ ಸೊ ಅದರಲ್ಲಿ ಸಾಮಾನ್ಯವಲ್ಲದ ಬಾಹುಗಳ ಸಂಖ್ಯೆ ಸರಳ ರೇಖೆ ಆಗಿದೆ. ಸೊ ಒಟ್ಟಾರೆ ಆ ಒಂದು 2 ಸರಳ ರೇಖೆಗಳ ಒಟ್ಟು ಕೋನ 360 ಡಿಗ್ರಿ ಆಗಿರ್ತದೆ. ಸೊ ಹಾಗಾಗಿ ಇದಿಷ್ಟು ನಿಮಗೆ MCQನಲ್ಲಿ ಕೇಳುವಂಥ ಪ್ರಶ್ನೆಗಳು. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲೂ ಸಹ 8 ಪ್ರಶ್ನೆ. 0.66 ಇದು ಒಂದು ಭಾಗಲಬ್ಧ p/q ರೂಪದಲ್ಲಿ ಬರೀರಿ. ಇದನ್ನು ಭಾಗಲಬ್ಧ ಸಂಖ್ಯೆಯಲ್ಲಿ ಬರೀಬೇಕು. ಸೊ ಹಾಗಾಗಿ ವೆರಿ ಈಸಿ, 6/10 ಅಂತ ಬರೆದ್ರೆ ನೀವು 1 ಅಂಕ ಸಿಗುತ್ತೆ. 10ನೇ ಪ್ರಶ್ನೆ, ವರ್ಗ ಬಹುಪದೋಕ್ತಿಯ ಆದರ್ಶ ರೂಪವನ್ನು ಬರೆಯಿರಿ ಅಂತ ಕೇಳಿದರೆ. ಸೊ ವರ್ಗ ಬಹುಪದೋಕ್ತಿ ಅಂತ ಕೇಳಿರೋದ್ರಿಂದ ax + by = c ಅಂತ ಬರೆದ್ರೆ ನಿಮಗೆ 1 ಅಂಕ ಸಿಗುತ್ತೆ. 11ನೇ ಪ್ರಶ್ನೆ, ಈ ಚಿತ್ರದಲ್ಲಿ ಎ ಮತ್ತು ಬಿ ನಿರ್ದೇಶಾಂಕ ಬಿಂದುಗಳನ್ನು ಬರೆಯಿರಿ. ಸೊ ಇಲ್ಲಿ ನೋಡಿ, ಎ ನಿರ್ದೇಶಾಂಕ ಬಿಂದು ಏನಾಗುತ್ತೆ? -4, -3 ರೈಟ್. ಎ ಅಂದರೆ -4, -3. ಬಿ ಅಂತ ಹೇಳಿದ್ರೆ 3, 4 ಆಗಿರುತ್ತೆ. ಸೊ ಈಸಿ, 1 ಅಂಕ ಗಳಿಸ್ಬೋದು. 12ನೇ ಪ್ರಶ್ನೆ, x = 3 ಆದರೆ y = 3x - 9 ಈ ರೇಖಾತ್ಮಕ ಸಮೀಕರಣದಲ್ಲಿ y ನ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ y ಬೆಲೆ ಕಂಡುಹಿಡಿಯೋದು ಬಹಳಷ್ಟು ಈಸಿ. ಯಾಕೆಂದರೆ x ಬೆಲೆ 3ಅನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ. 3 3 9, 9ರಿಂದ 9 ಆದರೆ 0. ಹಾಗಾಗಿ y ಬೆಲೆ ಏನಾಗುತ್ತೆ? 0 ಆಗುತ್ತೆ. ಸೊ ನೀವು ವಿಡಿಯೋನ ನೋಡೋದಿಲ್ಲ ಮಕ್ಕಳ, ಹಾಗಾಗಿ ಮ್ಯಾಮ್ ಕಂಪ್ಲೀಟಾಗಿ ಮಾಡಿ ಅಂತೀರ. ಸೊ ನಾನು ಆನ್ಸರನ್ನು ಅಲ್ಲೇ ನಿಮ್ಮ ಜೊತೆ ಡಿಸ್ಕಷನ್ ಮಾಡೋದ್ರಿಂದ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. 12ನೇ ಪ್ರಶ್ನೆ, ಯೂಕ್ಲಿಡ್ನ ಪ್ರಕಾರ ರೇಖೆಯ ವ್ಯಾಖ್ಯೆಯನ್ನು ಬರೆಯಿರಿ. ನೆಕ್ಸ್ಟ್ 2 ಸರಳ ಯುಗ್ಮ ಕೋನಗಳ ಮೊತ್ತ ಎಷ್ಟು? 2 ಸರಳ ಯುಗ್ಮ ಕೋನಗಳ ಮೊತ್ತ 180 ಡಿಗ್ರಿ. ಸರಳ ಯುಗ್ಮ ಅಂತಂದರೆ 2 ಕೋನಗಳನ್ನು ಕೂಡಿಸಿದಾಗ 180 ಡಿಗ್ರಿಗೆ ಬರಬೇಕು.
ಸೊ ಎರಡೂ ಸರಳ ಯುಗ್ಮಗಳು ಅಂದರೆ 360 ಡಿಗ್ರಿ ಆಗುತ್ತೆ ಅಷ್ಟೇ. 5/8ರ ದಶಮಾಂಶ ರೂಪವನ್ನು ಬರೆಯಿರಿ. ಸೊ 5/8ರ ದಶಮಾಂಶ ರೂಪವನ್ನು ನೀವು ಭಾಗಿಸಿ ಬರೀಬೇಕಾಗುತ್ತೆ ಮಕ್ಕಳ. ನೆಕ್ಸ್ಟ್ ಬಿಡಿಸಿ. 4x + 5 = 21. 5ನ್ನು ಈ ಕಡೆ ತೆಗೆದುಕೊಂಡ್ರೆ -5 ಆಗುತ್ತೆ. 21ರಿಂದ 5 ಹೋದರೆ 16 ಆಗುತ್ತೆ. ಸೊ x = 16/4. ಸೊ 4 1 4 4 16. ಹಾಗಾಗಿ x ಬೆಲೆ 4 ಆಗುತ್ತೆ. ಸೊ ಈ ರೀತಿ ನೀವು ಬಿಡಿಸಿ ಬರೆದ್ರೆ ನಿಮಗೆ 1 ಅಂಕ ಸಿಗುತ್ತೆ. ನೆಕ್ಸ್ಟ್ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 8 ಪ್ರಶ್ನೆಗಳಿರ್ತವೆ. 17ನೇ ಪ್ರಶ್ನೆ 0.3 ಭಿನ್ನರಾಶಿ ರೂಪದಲ್ಲಿ ವ್ಯಕ್ತಪಡಿಸಿ. x = 0.3 ಅಂತ ತೆಗೆದುಕೊಳ್ಳಿ. ಅದಕ್ಕೆ 10ನ್ನು ಕೂಡಿಸ್ಕೊಳ್ಳಿ. 10ನ್ನು ಕೂಡಿಸಿದ್ರೆ ನಿಮ್ಗೆ ಏನಾಗುತ್ತೆ 10.33 ಬರುತ್ತೆ. ಸೊ ಹಾಗಾಗಿ ಮತ್ತೆ ಅದನ್ನು 10 + 0.33 ಅಂತ ತೆಗೆದುಕೊಂಡು 10ನ್ನು ಈ ಕಡೆ ಎರಡೂ ಕಡೆ 10ನ್ನು ಕೂಡಿಸ್ಬೇಕು. 10ನ್ನು ಈ ಕಡೆ ತಗೊಂಡ್ರೆ 9 ಆಗುತ್ತೆ. ಸೊ ಈಸಿಯಾಗಿ ನೀವು ಇದನ್ನು ಭಿನ್ನರಾಶಿ ರೂಪದಲ್ಲಿ ಬರಿಬೋದು ಮಕ್ಕಳ. ನೆಕ್ಸ್ಟ್ 18ನೇ ಪ್ರಶ್ನೆ 2.5 ಭಿನ್ನರಾಶಿಗೆ ಪರಿವರ್ತಿಸಿ. 19ನೇದು ಈ ಬಹುಪದೋಕ್ತಿಯನ್ನು ನಿತ್ಯ ಸಮೀಕರಣ ಬಳಸಿ ಅಪವರ್ತಿಸಿ. ಸೊ ಇದು ಸಮೀಕರಣ ಬಳಸಿ ಅಪವರ್ತಿಸಿ ಕೇಳಿರೋದ್ರಿಂದ x² - 16ನ್ನು ನೀವು x² - 4² ಅಂತ ಬರೆದುಕೊಂಡು a² - b² = a + b × a - b ಫಾರ್ಮುಲಕ್ಕೆ ಹಾಕಿ ಅಪವರ್ತಿಸಿ x - 4 × x + 4 ಅಂತ ಬರೀಬೇಕು. ನೆಕ್ಸ್ಟ್ 20ನೇ ಪ್ರಶ್ನೆ ಈ ನಿರ್ದೇಶಾಂಕ ಬಿಂದುಗಳು ಯಾವ ಚತುರ್ಥಾಂಕದಲ್ಲಿರ್ತವೆ ಅಂತ ಗುರುತಿಸಿ. -3/3, 4. ಸೊ ಇದು 2ನೇ ಚತುರ್ಥಾಂಕದಲ್ಲಿರ್ತದೆ ಮತ್ತು 5, -2 ಇದು 4ನೇ ಚತುರ್ಥಾಂಕ. ಇದು 2ನೇ ಚತುರ್ಥಾಂಕ, ಇದು 4ನೇ ಚತುರ್ಥಾಂಕ. ಸೊ ಒಂದೊಂದು ಅಂಕ ಗಳಿಸ್ಬೋದು. 21ನೇ ಪ್ರಶ್ನೆ ಈ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿ. 3x - 4 = 8 ಅಂತ ಇದೆ. ಸೊ 3x = 8 + 4 ಆಗುತ್ತೆ. 8 + 4 ಅಂದ್ರೆ ಏನಾಗುತ್ತೆ 12 ಆಗುತ್ತೆ. x = 12/3, 3 1 4. ಹಾಗಾಗಿ x ಬೆಲೆ 4 ಬರುತ್ತೆ. 22ನೇ ಪ್ರಶ್ನೆ ಒಂದು ಬಿಂದುವಿನಿಂದ ಎಷ್ಟು ರೇಖೆಗಳನ್ನು ಎಳೆಯಬಹುದು ಮತ್ತು ಎರಡು ಬಿಂದುಗಳ ನಡುವೆ ಎಷ್ಟು ರೇಖೆಗಳನ್ನು ಎಳೆಯಬಹುದು. ಒಂದು ಬಿಂದುವಿನಿಂದ ನಾವು ಅಪರಿಮಿತ ರೇಖೆಗಳನ್ನು ನಾವು ಎಳಿತಾ ಹೋಗ್ಬೋದು. ಎಷ್ಟನ್ನಾದರೂ ಎಳಿಬೋದು. ಆದರೆ ಎರಡು ಬಿಂದುಗಳ ನಡುವೆ ಒಂದು ಸರಳ ರೇಖೆಯನ್ನು ಮಾತ್ರ ನಾವು ಎಳಿಲಿಕ್ಕೆ ಆಗುತ್ತೆ. ನೆಕ್ಸ್ಟ್ 23ನೇ ಪ್ರಶ್ನೆ ಈ ತ್ರಿಭುಜದಲ್ಲಿ ಕೋನ ಎ 40 ಡಿಗ್ರಿ, ಕೋನ ಬಿ 90 ಡಿಗ್ರಿ ಆದರೆ ಸಿ ಅನ್ನು ಕಂಡುಹಿಡಿಯಿರಿ. ಇದು 40 ಡಿಗ್ರಿ, ಇದು 90 ಡಿಗ್ರಿ. ಸಿ ಕಂಡುಹಿಡಿಯೋದು ಈಸಿ, ಯಾಕೆಂದರೆ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ. ಸೊ ಹಾಗಾಗಿ 180 ಡಿಗ್ರಿ - 130 ಡಿಗ್ರಿ ಮಾಡಿದ್ರೆ ವಿಲ್ ಗೆಟ್ 50 ಡಿಗ್ರಿ. ಸೊ ಹಾಗಾಗಿ ಸಿ ಏನಾಗುತ್ತೆ 50 ಡಿಗ್ರಿ ಆಗುತ್ತೆ. ನೆಕ್ಸ್ಟ್ ಈ ಬಿಂದುಗಳು ಕ್ಷಿತಿಜ ಸೂಚಕ ಮತ್ತು ಲಂಬ ಸೂಚಕಗಳಿಂದ ಇರುವ ದೂರಗಳನ್ನು ಬರೆಯಿರಿ. ಸೊ ಹಾಗಾಗಿ 1, 2 ಮತ್ತು 3, 4. ಸೊ ಕ್ಷಿತಿಜ ಸೂಚಕ, ಲಂಬ ಸೂಚಕ. ಕ್ಷಿತಿಜ ಸೂಚಕ ಅಂತ ಹೇಳಿದ್ರೆ ಎಷ್ಟು ದೂರದಲ್ಲಿದೆ, ಇದು 2 ಮಾನಗಳಷ್ಟು ದೂರದಲ್ಲಿದೆ. ಸೊ ಇದು ಲಂಬ ಸೂಚಕ ಅಂದರೆ ಮೂಲ ಬಿಂದುವಿನಿಂದ ಎಷ್ಟು ದೂರದಲ್ಲಿದೆ 4 ಮಾನಗಳಷ್ಟು ದೂರದಲ್ಲಿದೆ. ಸೊ ಈಸಿಯಾಗಿ ನೀವು ಬರಿಬೋದಾಗುತ್ತೆ. ನೆಕ್ಸ್ಟ್ 4th ಮೇನ್ ಅದಷ್ಟು 2 ಅಂಕದ ಪ್ರಶ್ನೆಗಳಾಗ್ತದೆ. 4th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 3 ಅಂಕದ ಪ್ರಶ್ನೆಗಳು. 25ನೇದು ಸುಲಭೀಕರಿಸಿ. √72 - √32 + √50. ಸೊ ನೀವು ಇದನ್ನು ವರ್ಗ ಮೂಲಗಳಿಗೆ ಬರೋ ರೀತಿ ಮಾಡಿಕೊಂಡು ನೀವು ಇದನ್ನು ಈಸಿಯಾಗಿ ಮಾಡ್ಕೋಬೋದು. ನೆಕ್ಸ್ಟ್ ಅಪವರ್ತಿಸಿ. x² + 6x + 9. ನಕ್ಷೆ ಮೂಲಕ ಈ ನಿರ್ದೇಶಾಂಕ ಬಿಂದುಗಳನ್ನು ಪ್ರತಿನಿಧಿಸಿ. 0, 0, 3, 4 ಮತ್ತು 6, 8 ಹಾಗೂ ಇವು ಸರಳ ರೇಖಾಗತವೇ ಪರೀಕ್ಷಿಸಿ. ಸೊ 0, 0 ಮೂಲ ಬಿಂದು ಮಧ್ಯದಲ್ಲಿ ಬರುತ್ತೆ. 3, 4 ಅದೇ ರೀತಿ 6, 8 100% ಇದು ಸರಳ ರೇಖೆ ಬರುತ್ತೆ. ನೀವು ನಕ್ಷೆ ಬರೆದು ತೋರಿಸ್ಬೇಕು ಮಕ್ಕಳು. 28ನೇ ಪ್ರಶ್ನೆ ಈ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆಯಿರಿ. 12 = 3x + y. ನೆಕ್ಸ್ಟ್ 2x = 5 - y. ಸೊ ಆದರ್ಶ ರೂಪದಲ್ಲಿ ಬರೀಬೋದು. ಈ ಸಮೀಕರಣಕ್ಕೆ 3 ಪರಿಹಾರಗಳನ್ನು ಬರೆಯಿರಿ. ಸೊ ಇಲ್ಲಿ 3 ಪರಿಹಾರಗಳನ್ನು ನೀವು ಕಂಡುಹಿಡಿಬೇಕು. 30ನೇ ಪ್ರಶ್ನೆ ಯೂಕ್ಲಿಡ್ನ 2ನೇ ಆಧಾರ ಪ್ರತಿಜ್ಞೆಗಳನ್ನು ಚಿತ್ರದೊಂದಿಗೆ ಬರೆದು ವಿವರಿಸಿ. 2ನೇ ಆಧಾರ ಪ್ರತಿಜ್ಞೆ. ಸೊ ಆಲ್ರೆಡಿ ನಿಮಗೆ ಕ್ಲೂ ಇಲ್ಲೇನೆ ಕೊಟ್ಟಿದ್ದಾರೆ, MCQನಲ್ಲಿ ಕೇಳಿದ್ರು. ಅದನ್ನು ಬರೆದು ನೀವು ಚಿತ್ರದೊಂದಿಗೆ ಬರಿಬೇಕಾಗುತ್ತೆ. ಅಲ್ಲೇ ಆಧಾರ ಪ್ರತಿಜ್ಞೆಗಳು ಇದ್ದಾವೆ ನಿಮಗೆ. ನೆಕ್ಸ್ಟ್ 31ನೇ ಪ್ರಶ್ನೆ ನಿರ್ದೇಶಾಂಕ ಬಿಂದು 2, 3 ಇದ್ದಾಗ ಈ ಸಮೀಕರಣದ 4x - ky = 5 ಆದರೆ kನ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಅಲ್ಲಿಗೆ ನಮಗೆ ಕೆ ಬೆಲೆ ಇದು ಕೊಟ್ಟಿದ್ದಾರೆ. x ಬೆಲೆ ಕೊಟ್ಟಿದ್ದಾರೆ 2, y ಬೆಲೆ ಕೊಟ್ಟಿದ್ದಾರೆ 3. ಸೊ ಹಾಗಾಗಿ ಈಸಿಯಾಗಿ ನಾವು ಕೆ ಬೆಲೆಯನ್ನು ಕಂಡುಹಿಡಿಬಹುದು.
ಸಬ್ಸ್ಟಿಟ್ಯೂಟ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. 32ನೇದು, ತ್ರಿಭುಜದಲ್ಲಿ ಬಾಹ್ಯಕೋನವೊಂದು 110 ಡಿಗ್ರಿ ಆದರೆ ಅದಕ್ಕೆ ಅಭಿಮುಖವಾದ ಒಳಕೋನವು 40 ಡಿಗ್ರಿ ಆದರೆ ಮತ್ತೊಂದು ಒಳ ಅಭಿಮುಖ ಕೋನದ ಅಳತೆಯನ್ನು ಕಂಡುಹಿಡಿಯಿರಿ. ಸೊ ಇದು ಈಸಿ ಮಕ್ಕಳ. 110 ಡಿಗ್ರಿ, ಇದು 40 ಡಿಗ್ರಿ ಇರೋದ್ರಿಂದ ಸೊ ನೀವಿಲ್ಲಿ ಪ್ರಮೇಯವಾದ ಅನ್ವಯವನ್ನು ಬಳಸ್ಕೊಂಡು ಈಸಿಯಾಗಿ ನೀವು ಅದನ್ನು ಪ್ರೂವ್ ಮಾಡ್ಬೋದು. ನೆಕ್ಸ್ಟು ಅಪವರ್ತಿಸಿ 3x² - 5x + 2. ಸೊ ಇದಿಷ್ಟು 3 ಅಂಕದ ಪ್ರಶ್ನೆ. ನೆಕ್ಸ್ಟ್ 4th ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 ಅಂಕದ 4 ಪ್ರಶ್ನೆಗಳಿರ್ತದೆ. 34ನೇದು, ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಎಂದು ಸಾಧಿಸಿ. ಇದು ಪ್ರಮೇಯ. ನಕ್ಷೆಯಲ್ಲಿ ಈ ಬಿಂದುಗಳನ್ನು ಗುರುತಿಸಬೇಕು, ಈಸಿ ಇದೆ. ಯಾವುದಾದರೂ 2 ಸ್ವಯಂ ಸಿದ್ಧಗಳನ್ನು ಚಿತ್ರದೊಂದಿಗೆ ವಿವರಿಸಲಿಕ್ಕೆ ಹೇಳಿದ್ದಾರೆ. ನೆಕ್ಸ್ಟ್ 37ನೇದು, ಈ ರೇಖಾತ್ಮಕ ಸಮೀಕರಣದ 4 ಪರಿಹಾರಗಳನ್ನು ಕಂಡುಹಿಡಿಬೇಕು. 7x - 3y = 9. ಸೊ ನೀವು 4 ಪರಿಹಾರಗಳನ್ನು ಕಂಡುಹಿಡಿಬೋದು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 5 ಅಂಕಕ್ಕೆ 1 ಪ್ರಶ್ನೆ ಇರುತ್ತೆ. ಇಲ್ಲಿ ಅಪವರ್ತಿಸಿ ಕೇಳಿದ್ದಾರೆ. ಇಲ್ಲಿ 2 ಸಬ್ ಕ್ವಶನ್ಸ್ ಇದೆ, ಪ್ರತಿ ಕ್ವಶನ್ಸ್ಗೂ 2 ಅಂಕಗಳಿದಾವೆ. ನೆಕ್ಸ್ಟ್ ವಿಸ್ತರಿಸಿ a + b + c ಹೋಲ್ ಸ್ಕ್ವೇರ್ ಸೂತ್ರ ಬರೆದ್ರೆ ಸಾಕು. a² + b² + c² = 2ab + 2bc + 2c. ಇದಿಷ್ಟು ಬರೆದ್ರೆ ನಿಮಗೆ ಪೂರ್ತಿ ಅಂಕಗಳು ಸಿಗುತ್ತೆ. ಸೊ ನಾನು ಆಲ್ಮೋಸ್ಟ್ ಎಲ್ಲ ಆನ್ಸರ್ಸನ್ನು ನಾನು ಡಿಸ್ಕಷನ್ ಮಾಡಿದ್ದೀನಿ ಮಕ್ಕಳ. ಸೊ ಬರೆದು ನಿಮಗೆ ತೋರಿಸಿಲ್ಲ ಅಷ್ಟೇ. ಸೊ ಹಾಗಾಗಿ ಕಂಪ್ಲೀಟ್ ವಿಡಿಯೋವನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.